ಬಿಗ್ ಬಾಸ್ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದೀನಿ. ಜಸ್ಟ್ ವೀಕ್ ಬಿಫೋರ್ ಫಿನಾಲೆ ಬಂದೆ. ನನಗಂತೂ ಯಾವ್ದೇ ರಿಗ್ರೆಟ್ಸ್ ಇಲ್ಲ, ಬೇಜಾರಿಲ್ಲ. ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಐ ಆಮ್ ಶೋರ್ ನಿಮ್ಗೂ ಅಷ್ಟೇ ಇಷ್ಟ ಆಗಿರುತ್ತೆ. ಇಲ್ಲಿವರೆಗೂ ಬಂದಿದ್ದೆ ತುಂಬಾ ಖುಷಿ ಇದೆ. ಐ ಆಮ್ ಶೋರ್ ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋದಾದ್ರೆ ಅದು ನಿಮ್ಮ ಪ್ರೀತಿಯಿಂದ ಆಗಿರುತ್ತೆ, ನಿಮ್ಮ ಆಶೀರ್ವಾದದಿಂದ ಆಗಿರುತ್ತೆ. ಪ್ರತಿ ವೀಕೆಂಡ್ ನನ್ನನ್ನ ಸೇವ್ ಮಾಡ್ತಿದ್ದವ್ರು, ಓಟ್ ಮಾಡ್ತಿದ್ದವ್ರು, ಎಲ್ಲೋ ಕೂತು ನೋಡಿ ಗೌತಮಿ ಚೆನ್ನಾಗ್ ಆಡ್ಬೇಕು, ಗೆಲ್ಬೇಕು, ಈ ವಾರ ಸೇವ್ ಆಗ್ಬೇಕು, ಮುಂದಿನ ವಾರಗಳಲ್ಲಿ ಚೆನ್ನಾಗ್ ಆಡ್ಬೇಕು ಅಂತ ಹೇಳಿ ನನ್ಗೆ ಯಾರೆಲ್ಲ ಓಟ್ ಮಾಡ್ತಿದ್ರಿ, ದೇವ್ರ ಹತ್ರ ಪ್ರೇಯರ್ಸ್ ಮಾಡ್ತಿದ್ರಿ, ಪ್ರೀತಿನ ಲಾಟ್ಸ್ ಆಫ್ ಲವ್ ಕಳಿಸ್ತಿದ್ರಿ, ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಆಮ್ 100% ಶೋರ್ ನಿಮ್ಗಳಿಂದಾನೆ ಇಲ್ಲಿವರೆಗೂ ಬಂದಿದ್ದು. ಇದಾಗಿ ಜಸ್ಟ್ ವೀಕ್ ಬಿಫೋರ್ ಫಿನಾಲೆ ಅನ್ನೋಂಥದ್ದು ನನಗೆ ಯಾವುದೇ ಬೇಜಾರಿಲ್ಲ. ನಿಮ್ಗೆ ಎಲ್ಲಾರು ಬೇಜಾರಾಗಿದ್ರೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ನಾನ್ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ. ಫಿನಾಲೆನಲ್ಲಿ ಇಫ್ ನಾಟ್ ದ ಫೈನಲಿಸ್ಟ್ ತರ ಇಲ್ಲ ಅಂದ್ರು ಅದರ್ವೈಸ್ ಕಾಣಿಸ್ಕೊತೀನಿ. ಆ ಫಿನಾಲೆ ಇನ್ಕಂಪ್ಲೀಟ್ನೆಸ್ ಏನಿತ್ತು, ನಾನು ಬೇರೆ ಪ್ರಾಜೆಕ್ಟ್ಸ್ ಗಳ ಮೂಲಕ ನಿಮ್ ಮುಂದೆ ಬರ್ತೀನಿ. ಇದೇ ರೀತಿ ಪ್ರೀತಿ ಕೊಡಿ, ಇದೇ ರೀತಿ ಆಶೀರ್ವಾದ ಮಾಡಿ. ಐ ಆಮ್ ಆಲ್ವೇಸ್ ದೇರ್. ಗೌತಮಿಯಾಗಿ ಯಾರು ತುಂಬಾ ಇಷ್ಟಪಟ್ರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.